ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕೊಪ್ಪಳ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ವಿಕಸಿತ ಭಾರತ, ಜಿಆರ್ಎಂಜಿ ಉದ್ಯೋಗ ಭರವಸೆ ಆಜೀವಿಕಾ ಅಭಿಯಾನ ಮಸೂದೆ 2025 ರದ್ದುಪಡಿಸಲು ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಪಟ್ಟಾ ಕೊಡಲು ಒತ್ತಾಯಿಸಿ, ನಿವೇಶನ ರಹಿತರಿಗೆ ಮನೆ ನಿವೇಶನ ಕೊಡಲು ಒತ್ತಾಯಿಸಿ ಕೊಪ್ಪಳ ಜಿಲ್ಲಾ 3ನೇ ಸಮ್ಮೇಳನ ದಿನಾಂಕ 9-10 ಏಪ್ರಿಲ್ 2026 ಗಂಗಾವತಿಯಲ್ಲಿ. ಆಧುನೀಕರಣದ ಹೆಸರಿನಲ್ಲಿ ಅತಿಯಾದ ಯಂತ್ರಗಳ ಬಳಕೆಯಿಂದ ಕೃಷಿಯಲ್ಲಿ ಉದ್ಯೋಗದ ದಿವಸಗಳು ಕಡಿಮೆಯಾಗುತ್ತಲೇ ಇವೆ. ಒಂದೆಡೆ ಕೃಷಿಕರು ಕಳಪೆ ಗೊಬ್ಬರ, ಬೀಜ, ಕ್ರಿಮಿನಾಶಕ, ರಸ್ತೆ, ವಿದ್ಯುತ್, ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಹೀಗೆ ಹಲವಾರು ಸಂಕಷ್ಟಗಳ ಜೊತೆಗೆ ರೈತರು ಹವಾಮಾನ ವೈಪರೀತ್ಯ ಹೀಗೆ ನೂರಾರು ಸಮಸ್ಯೆಗಳನ್ನ ಮಧ್ಯದಲ್ಲಿ ರೈತರು ಕೃಷಿಯಿಂದ ಹಿಂದೆ ಸರಿಯುತ್ತಿದ್ದಾರೆ. ಕೂಲಿಕಾರರ ಮಹತ್ವಾಕಾಂಕ್ಷಿ ಕಾಯ್ದೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ 2005 ರದ್ದುಪಡಿಸಲಾಗಿದೆ. ಈ ಕಾಯ್ದೆ ಅನ್ವಯ ಕೂಲಿಕಾರರ ಬದುಕಿಗೆ ಸ್ವಲ್ಪ ಸಹಾಯವಾಗಿತ್ತು. ಅದಕ್ಕಾಗಿ 100 ದಿವಸದ ಬದಲಿಗೆ 200 ದಿವಸ ಕೆಲಸ, 600 ರೂಪಾಯಿ ಕೇಳಲಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ರದ್ದು ಮಾಡಿ ಜಿಆರ್ಎಂಜಿ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಈ ಕಾಯ್ದೆಯಲ್ಲಿ ಕೂಲಿಕಾರರಿಗೆ ಕೆಲಸದ ಭರವಸೆಯೇ ಇಲ್ಲ ಮತ್ತು ಕೂಲಿ ಸಿಗುತ್ತದೆ ಎಂಬ ಭರವಸೆಯೂ ಇಲ್ಲ. ಹೀಗಾಗಿ ಕಾಯ್ದೆ ರದ್ದುಪಡಿಸಲು ಸಂಘಟನೆಯು ಜಿಲ್ಲಾದ್ಯಂತ ಮತ್ತು ಎಲ್ಲಾ ರಾಜ್ಯಾದ್ಯಂತ ಹೋರಾಟ ನಡೆಸಲು ತೀರ್ಮಾನಿಸಲಾಗುತ್ತದೆ. ಕೇಂದ್ರ ಸರ್ಕಾರವನ್ನ ಈ ಕಾಯ್ದೆ ರದ್ದುಪಡಿಸಲು ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಮತ್ತು ಸಮಾನ ಮನಸ್ಕ ಎಲ್ಲಾ ಸಂಘಟನೆಗಳನ್ನು ಕೂಡಿಸಿಕೊಂಡು ಇಡೀ ದೇಶದ ಮೂಲೆ ಮೂಲೆಯಲ್ಲಿ ತೀವ್ರತರವಾದ ಹೋರಾಟ ನಡೆಸಲು ತೀರ್ಮಾನಿಸಿದೆ. ಅದೇ ರೀತಿ ಸುಮಾರು 30-40 ವರ್ಷದಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವವರಿಗೆ ಹಕ್ಕುಪತ್ರ ಕೊಡಬೇಕು ಮತ್ತು ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನ ರಹಿತರಿಗೆ ಮನೆ ನಿವೇಶನ ಕೊಡಬೇಕೆಂದು, ಜೊತೆಗೆ ಕೊಪ್ಪಳದ ವಾಯುಮಾಲಿನ್ಯದ ಬಗ್ಗೆ ಮತ್ತು ಕೃಷಿಗೆ ಪೂರಕವಾದ ಸಣ್ಣ ನೀರಾವರಿಯಾದ ಕೆರೆ ನೀರಿನಿಂದ ನೀರಾವರಿ ಮತ್ತು ಜಿಲ್ಲೆಯ ಪ್ರಮುಖ ಏತ ನೀರಾವರಿಗಳ ಬಗ್ಗೆ, ಸಿಂಗಟಾಲೂರು ಮತ್ತು ನವಲಿ ಸಮಾನಾಂತರ ಜಲಾಶಯದ ಬಗ್ಗೆಯೂ ಈ ಸಮ್ಮೇಳನದಲ್ಲಿ ಚರ್ಚೆ ನಡೆಸಿ ಮುಂದೆ ಹೋರಾಟ ನಡೆಸಲು ತೀರ್ಮಾನಿಸಲಾಗುತ್ತದೆ. ಅದಕ್ಕಾಗಿ ಸಾರ್ವಜನಿಕರೆಲ್ಲರೂ ಪಕ್ಷಭೇದ ಮರೆತು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ವಿಶೇಷ ಸೂಚನೆ: ಈ ಸಮ್ಮೇಳನಕ್ಕೆ ಸಂಘಟನೆಯ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ವೆಂಕಟ್ರವರು ಮತ್ತು ಗಣ್ಯ ನಾಯಕರು ಭಾಗವಹಿಸುತ್ತಾರೆ. ಆತ್ಮೀಯ ಬಂಧುಗಳೇ, ನನ್ನ ಹೆಸರು ರಮೇಶ ಬಡಿಗೇರ್ ಅಂತ, ಕನಗಿರಿ ತಾಲೂಕು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೆಲಸ ಮಾಡ್ತಿದ್ದೀನಿ. ನಮ್ಮ ಕೊಪ್ಪಳ ಜಿಲ್ಲಾ ಸಮ್ಮೇಳನ ಇದೇ 9-10 ಗಂಗಾವತಿಯಲ್ಲಿ ನಡೀತಿದೆ ಬಂಧುಗಳೇ. ಆ ಸಮ್ಮೇಳನಕ್ಕೆ ಎಲ್ಲ ಕೂಲಿಕಾರರು, ಕಾರ್ಮಿಕರು ಬಂದು ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಬಂತು. ಆತ್ಮೀಯ ಬಂಧುಗಳೇ, ಇವತ್ತೇನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಮೊದಲು ಇತ್ತು, ಇದನ್ನು ಏನು ಬದಲಾವಣೆ ಬಿ ರಾಮ್ಜಿ ಅಂತ ಏನು ಮಾಡಿದಾರಲ್ಲ, ಅದು ನಮಗೆ ಬೇಡ ಅಂತ ಖಂಡಿಸಿ ವಿರೋಧ ಮಾಡಿ, ಏನು ಮೊದಲು ಏನು ಥರ ನಮ್ಮದು ಉದ್ಯೋಗ ಖಾತ್ರಿ ಆ್ಯಕ್ಟ್ ಇತ್ತು ಅದೇ ಉಳಿಬೇಕಂತಂದೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ಬಂಧುಗಳೇ. ಈಗ ಅದರ ಕುರಿತು ಅಂಗವಾಗಿಯೇ ಈ ಸಮ್ಮೇಳನ ನಡೆಯಬೇಕಾಗಿದೆ. ಆ ಸಮ್ಮೇಳನಕ್ಕೆ ಎಲ್ಲ ಕೂಲಿಕಾರರು ಭಾಗವಹಿಸಬೇಕು. ಆ ಮುಂದಿನ ದಿನಮಾನದಲ್ಲಿ ಅದು ಏನನ್ನ ಜಾರಿಗೊಳಿಸಿದ್ರೆ ಅದರ ವಿರುದ್ಧ ಬಲವಾದಂಥ ಹೋರಾಟ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತಂದೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ನನ್ನ ಹೆಸರು ಹುಷೇನಪ್ಪ ಅಂತೇಳಿ, ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಕೊಪ್ಪಳ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ಸಂಘದ 3ನೇ ಜಿಲ್ಲಾ ಸಮ್ಮೇಳನ ಇದೇ 9-10 ಗಂಗಾವತಿಯ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ನಡೀತಿದೆ. ಇಲ್ಲಿ ನಮ್ಮ ಜಿಲ್ಲೆಯ ಕೃಷ್ಣಾ ಬಿ ಸ್ಕೀಮ್ ಇರ್ಬೋದು, ನವಲಿ ಸಮಾನಾಂತರ ಜಲಾಶಯ ಇರ್ಬೋದು, ಮತ್ತು ಈ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಗರಿಷ್ಠ ಬೆಂಬಲ ಬೆಲೆ ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಈ ಒಂದು ಮನೆಯಲ್ಲಿ ಸರಿಸುಮಾರು 3-4 ಜನ ವಾಸ ಮಾಡ್ತಕ್ಕಂಥ ಭೂಹೀನ ಕೃಷಿ ಕೂಲಿಕಾರರು, ನಿವೇಶನ ರೈತರಿದ್ದಾರೆ, ಅವರಿಗೆಲ್ಲ ಮನೆ ನಿವೇಶನ ಕೊಡಬೇಕು. ಮತ್ತು ಅದೇ ರೀತಿಯಾಗಿ ರೇಷನ್ ಅಂಗಡಿಯಲ್ಲಿ ಒಂದು ಕುಟುಂಬಕ್ಕೆ 35 kg ಅಕ್ಕಿ, ಅಗತ್ಯ 14 ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಕೊಡಬೇಕಂತೇಳಿ ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಅದರ ಜಾರಿಗಾಗಿ
ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಾವು ಹೋರಾಟ ಮಾಡುವುದಕ್ಕಾಗಿ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈ ಸಮ್ಮೇಳನಕ್ಕೆ ಜಿಲ್ಲೆಯ 7 ತಾಲೂಕಿನ ಕೃಷಿ ಕೂಲಿಕಾರರು, ಬಡ ರೈತರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾ ಮಾಧ್ಯಮದವರ ಮೂಲಕ ವಿನಂತಿಯನ್ನು ಮಾಡುತ್ತೇವೆ. ಪತ್ರಿಕಾ ಮತ್ತು ಟಿವಿ ಮಾಧ್ಯಮದ ಸ್ನೇಹಿತರೆ, ನಾಳೆ 9-10 ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ, ಕರ್ನಾಟಕ ಮತ್ತು ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಇವತ್ತು 9-10ನೇ ತಾರೀಕು ನಾವು ಜಿಲ್ಲಾ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಇಡೀ ಜಿಲ್ಲೆದ ಪ್ರತಿನಿಧಿಯಾಗಿ ಬರ್ತಕ್ಕಂಥ ಎಲ್ಲ ಜನರಿಗೆ ಮಾಹಿತಿಗಾಗಿ ಮತ್ತು ನನ್ನ ಪತ್ರಿಕಾ ಮತ್ತು ಟಿ ವಿ ದೇವರ ಮುಖಾಂತರ ಹೇಳೋದಷ್ಟೇ, ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಉದ್ಯೋಗ ಪ್ರಶ್ನೆಗಳು ಇರ್ಬೋದು, ಇವತ್ತು ಶಿಕ್ಷಣದ ಪ್ರಶ್ನೆ ಇರ್ಬೋದು, ಇವತ್ತು ಬಡ ರೈತರ ಪ್ರಶ್ನೆಗಳನ್ನು ಇಟ್ಕೊಂಡು, ಇವತ್ತು ದಲಿತರ ಪ್ರಶ್ನೆಗಳನ್ನು ಇಟ್ಕೊಂಡು ಈ ಒಂದು ಸಮ್ಮೇಳನವೊಂದರಲ್ಲಿ ಒಂದು ನಿರ್ಣಯ ಮಾಡಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ನಿರ್ಣಯಗಳನ್ನು ಅಲ್ಲಿ ಮನವಿ ಪತ್ರ ಕೊಡೋದ್ರ ಮೂಲಕ ಈ ಒಂದು ಹಲವಾರು ವಿಚಾರಗಳನ್ನು ಇಟ್ಕೊಂಡು 9 ಮತ್ತು 10ನೇ ತಾರೀಕು ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೀತಕ್ಕಂಥ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಇಟ್ಕೊಂಡು ಇವತ್ತು ಅಂಥ ಸಂದರ್ಭದಲ್ಲಿ ಗ್ರಾಮೀಣ ಮತ್ತು ಕೃಷಿ ಕೂಲಿ ಕಾರ್ಮಿಕರ ಸಂಘ ಇವತ್ತು ಹೋರಾಟ ಮಾಡಿ ಇವತ್ತು ದಲಿತರಿಗೆ ನ್ಯಾಯ ಕೊಡಿಸುವಂಥ ಮತ್ತು ಪರಿಹಾರ ಕೊಡುವಂಥ ಇವತ್ತು ಯಶಸ್ವಿ ಇವತ್ತು ನಮ್ಮ ಸಂಘಟನೆ ಮಾಡಿದೆ. ಅದೇ ರೀತಿಯಾಗಿ ನಾಳೆ ನಡೀತಕ್ಕಂಥ ಹೋರಾಟಕ್ಕೆ ರಾಜ್ಯದ ಮುಖಂಡರು ಮತ್ತು ರಾಷ್ಟ್ರೀಯ ನಾಯಕರು, ರಾಜ್ಯದ ಉಪಾಧ್ಯಕ್ಷರುಗಳು ಮತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಾಮೂಹಿಕ ಸಂಘಟನೆಗಳ ಮುಖಂಡರು ಮತ್ತು ಪ್ರತಿನಿಧಿಯಾಗಿ ಬಂದಿರುವಂಥ ಎಲ್ಲ ಸರಿಸುಮಾರು 150 ಜನ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಮೊದಲನೇದಾಗಿ ಬಹಿರಂಗ ಸಭೆಗೆ ಒಂದು 2,000 to 3,000 ಜನ ಸೇರಿಸ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿದವಾಗಿ, ಹಂಗಾಗಿ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಪ್ರಶ್ನೆಗಳು ಮತ್ತು ಭತ್ತ ಬೆಳೀತಕ್ಕಂಥ ರೈತರ ಪ್ರಶ್ನೆಗಳಿರ್ಬೋದು, ಮತ್ತು ವಿಶೇಷವಾಗಿ ಇವತ್ತು ಭೂಮಿಯ ಪ್ರಶ್ನೆ, ಇವತ್ತು ಅಕ್ರಮ ಸಕ್ರಮದಲ್ಲಿ 57 ಅರ್ಜಿ ಹಾಕ್ತಿರ್ತಕ್ಕಂಥ ಇಡೀ ಜಿಲ್ಲೆಯ ರೈತರು ಇವತ್ತು, ಮತ್ತು ವಿಶೇಷವಾಗಿ ಇವತ್ತು ಸಿಂಗನಾಳ ಗ್ರಾಮ ಇರ್ಬೋದು, ಗೋಡ್ನಾಳ ಗ್ರಾಮ ಇರ್ಬೋದು, ಅಲ್ಲಿ ಅರ್ಜಿ ಹಾಕ್ಯಂಡು ಇವತ್ತು ರೈತರು ನಿರಾಸೆ ಆಗ್ಯಾರ. ಯಾಕಂತಂದ್ರೆ ಇವತ್ತು ಸರ್ಕಾರ ಯಾವಾಗ ಹಕ್ಕುಪತ್ರ ಕೊಡುತ್ತೆ ಅಂತೇಳಿ ಗ್ಯಾರಂಟಿ ಇಲ್ಲ. ಹೋದ ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ 26ವರೆಗೆ ಮೊನ್ನೆ 21 ವರ್ಷಗಳು ಕಳಿತಿ. ಆದರೆ ಸಿಂಗನಾಳ ಗ್ರಾಮದಲ್ಲಿ ಇವತ್ತು ಗೋಡ್ನಾಳ ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ. ಈ ವಿಷಯಗಳನ್ನು ಇಟ್ಕೊಂಡು ಇವತ್ತು ಆ ಸಮ್ಮೇಳನದಲ್ಲಿ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಮತ್ತು ಇಡೀ ಜಿಲ್ಲೆಯಲ್ಲಿ ಒಂದೊಂದು ಕುಟುಂಬದಲ್ಲಿ 4 ಜನ 5 ಜನ ಅಣ್ಣ ತಮ್ಮಗಳು ವಾಸ ಮಾಡ್ತಕ್ಕಂಥ ಇವತ್ತು ಪರಿಸ್ಥಿತಿ ಇದೆ. ಅವ್ರು ಇಡೀ ಜಿಲ್ಲೆಯ ಬಡವರಿಗೆ ಮತ್ತು ಕೃಷಿ ಕೂಲಿಕಾರ ದಲಿತರಿಗೆ ಮನೆ ನಿವೇಶನದ ಅವಶ್ಯಕತೆ ಐತಿ. ರಾಜ್ಯ ಸರ್ಕಾರದ ಮುಂದಿಟ್ಕೊಂಡು ಇವತ್ತು ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಮನೆ ನಿವೇಶನ ಅರ್ಜಿ ಹಾಕಿ ಪಂಚಾಯತಿ ಮುಖಾಂತರ ಇವತ್ತು ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥ ಇವತ್ತು ನಮ್ಮ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಇದನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗೋದು ಅಂತ ನಾನು ಇಷ್ಟು ಹೇಳಕ್ ಬಯಸ್ತೀನಿ. ಬಸವರಾಜ್ ಅಂತೇಳಿ ಕರ್ನಾಟಕ ಮತ್ತು ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಇದೇ ಏಪ್ರಿಲ್ 9-10, 2026 ಗಂಗಾವತಿಯಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ, ಈಗ ಅದು ಕರ್ನಾಟಕ ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ ಅಂತೇಳಿದೆ, ಈ ಜಿಲ್ಲಾ ಸಮ್ಮೇಳನವನ್ನು ನಡೆಸಲಾಗುತ್ತದೆ. ಈ ಜಿಲ್ಲಾ ಸಮ್ಮೇಳನಕ್ಕೆ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಬಿ ವೆಂಕಟ್ ಅವರು ಮತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಚಂದ್ರಪ್ಪ ಹೊಸ್ಕೇರ್ ಅವರು ಮತ್ತು ರಾಜ್ಯದ ಹಿರಿಯ ಉಪಾಧ್ಯಕ್ಷರಾದ ಕಾಮ್ರೇಡ್ ಜಿ. ನಾಗರಾಜ್ ಅವರು ಈ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯನ್ನು ರದ್ದು ಮಾಡಿ ಈಗಿನ ಕೇಂದ್ರ ಸರ್ಕಾರ VB ರಾಮ್ಜಿ ಕಾಯ್ದೆ ಅಂತೇಳಿ ಮಾಡಿದೆ. ಇದರಲ್ಲಿ ಕೂಲಿಕಾರರಿಗೆ ಉದ್ಯೋಗದ ಭರವಸೆಯೂ ಇಲ್ಲ, ಕೆಲಸದ ಭದ್ರತೆಯೂ ಇಲ್ಲ, ಕೆಲಸದ ಖಾತ್ರಿ ಇಲ್ಲ, ಕೆಲಸ ಮಾಡಿದ ಮೇಲೆ ಕೂಲಿಯ ಭದ್ರತೆಯೂ ಇಲ್ಲ. ಅದೇ ಆ ಕಾರಣಕ್ಕಾಗಿ ಆ ಕಾಯ್ದೆಯನ್ನು ರದ್ದುಪಡಿಸಿ ಮೊದಲಿನಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯನ್ನು ಜಾರಿ ಮಾಡಬೇಕಂತೇಳಿ ಈ ಸಮ್ಮೇಳನದಲ್ಲಿ ಒತ್ತಾಯಿಸಿ ಹೋರಾಟ ಮಾಡಲಾಗುತ್ತದೆ. ಎಚ್ ಗಂಗಾಧರ ಅಂತೇಳಿ ಈಗ ಕೂಲಿಕಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ.